ಎಲ್ಲರಿಗೂ ನಮಸ್ಕಾರ ಗೈಸ್. ಎಷ್ಟೋ ಜನ ಕಮೆಂಟ್ಸಲ್ಲಿ ಕೇಳಿದರೆ ಯಾಕೆ ವೀಡಿಯೋಸ್ ಎಲ್ಲ ಶೇಕ್ ಆಗ್ತಾಯಿದೆ ಅಂತ. 2 ರೀಸನ್ ಹೇಳ್ಬೋದು. ನಾನು ಓನ್ ವೆಹಿಕಲಲ್ಲಿ ಮಾಡ್ತಾಯಿಲ್ಲ ಗೈಸ್, ಬಸ್ಸಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ವೀಡಿಯೋ ಬಂದ್ಬಿಟ್ಟು ನಂದು ಕ್ಯಾಮ್ರಾ ಬಂದು ಹಳೇದು, ಹೊಸ ಕ್ಯಾಮ್ರಾ ಬರೋ ತನಕ ವೆಯ್ಟ್ ಮಾಡಿ, ಓಕೆನಾ ಗೈಸ್. ಮತ್ತು ವೀಡಿಯೋಸು ತುಂಬ 2 ವೀಕ್ಸ್ ಒನ್ಸೇ ಹಾಕೋದು ಗೈಸ್. ಯಾಕಂದರೆ ಫುಲ್ಲು ಡೀಟೇಲಾಗಿ ಸರ್ಚ್ ಮಾಡಿ ಆಗ್ತಾಯಿದೆ ಕನ್ಸ್ಟ್ರಕ್ಷನ್ ಹೆಂಗೆ ಹೋಗ್ತಾಯಿದೆ ಅಂತ. ಇವಾಗ ಬ್ಲೂ ಲೈನ್ದು ಕನ್ಸ್ಟ್ರಕ್ಷನ್ದು ಯಾರೋ ಮತ್ತು ಇನ್ನೊಬ್ರು ಕಮೆಂಟ್ ಸೆಕ್ಷನ್ಗೆ ಪಿಂಕ್ ಲೈನ್ ಯಾವಾಗ ಕಂಪ್ಲೀಟ್ ಆಗುತ್ತಂತ. ಪಿಂಕ್ ಲೈನ್ದು ಗೈಸ್ ಇವಾಗ ಗೊಟ್ಟಿಗೆರೆಯಿಂದ ತಾವರೆಕೆರೆ ಡೇರಿ ಸರ್ಕಲ್ ತನಕ ಎಲಿವೇಟೆಡ್ ಕಾರಿಡಾರ್ ಬಂದ್ಬಿಟ್ಟು ಈ ವೀಕು ಇಲ್ಲ ನೆಕ್ಸ್ಟ್ ವೀಕಲ್ಲಿ CRS ಇನ್ಸ್ಪೆಕ್ಷನ್ ನಡೆಯುತ್ತೆ ಗೈಸ್. ಈ 2-3 ಡೇಸಲ್ಲಿ CRS ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆದಮೇಲೆ ಅದು ಓಪನಿಂಗು ಸೆಂಟ್ರಲ್ ಗೌರ್ಮೆಂಟಲ್ಲಿ ಬರೋಕ್ಕೆ ಚಾನ್ಸಸ್ ಇದ್ದಾರೆ. ಈ ಸೆಪ್ಟೆಂಬರ್ ಎಂಡಲ್ಲಿ ಅಕ್ಟೋಬರ್ ಫಸ್ಟ್ ವೀಕ್ ಒಳಗಡೆ ಓಪನ್ ಮಾಡೋ ಐಡಿಯಾದಲ್ಲಿದ್ದಾರೆ. ಇದು ಸೆಂಟ್ರಲಲ್ಲೇ ಅವರು ಮೇಯ್ನ್ ಮಿನಿಸ್ಟರ್ಸ್ ಬಂದು ಓಪನ್ ಮಾಡ್ತಾರೆ ಗೈಸ್. ಅದ್ರ ಜೊತೆ ಬಂದು ಬೆಂಗಳೂರು ಟು ಮುಂಬೈಗೆ ಒಂದು ವಂದೇ ಭಾರತ್ ಸ್ಲೀಪರ್ ವಂದೇ ಭಾರತ್, ಆಮೇಲೆ ಮಂಗಳೂರಿಗೆ ವಂದೇ ಭಾರತ್ ಲಾಂಚ್ ಆಗುತ್ತೆ ಸಿಟ್ಟಿಂಗಲ್ಲಿ. ಆಮೇಲೆ ಅದು ಹೊಸ ಸ್ಟೇಷನ್ಸ್ ಎಲ್ಲ ಓಪನ್ ಮಾಡ್ತಾರಂತ ಅದರಲ್ಲಿ ಅಪ್ಡೇಟ್ ಹೇಳಿದ್ದಾರೆ. ಮತ್ತು ಪಿಂಕ್ ಲೈನ್ದು ಮತ್ತು ಟ್ರಯಲ್ಸ್ ರನ್ನು ಸೆಪ್ಟೆಂಬರ್ ಎಂಡಿಂದ ಮಾರ್ಚ್ ತನಕ ಇದಲ್ಲಿ ಮಾಡೋಕ್ಕೆ ಐಡಿಯಾ ಇದ್ದಾರೆ. ಆ ಡೇರಿ ಸರ್ಕಲ್ನ ನಾಗವರಕ್ಕೆ ಮಾಡೋದು. ಯಾಕಂದರೆ ಅಲ್ಲಿ ಅಂಡರ್ಗ್ರೌಂಡ್ದೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಮುಗ್ದಿಲ್ಲ ಗೈಸ್. ಇನ್ನೂ 90% ಆಗಿದ್ದು, 10% ವೈರಿಂಗು, ಅದು ಡಿಚ್ ಪಾಚು ಅದೇನೇನೋ ಇದೆ. ಇನ್ಮೇಲೆ ಇದರಲ್ಲೆಲ್ಲ ಸ್ಲೈಡಿಂಗ್ ಡೋರ್ ಇರುತ್ತೆ ಗೈಸ್. ಟ್ರೈನ್ ಬಂದಮೇಲೆ ಸ್ಲೈಡಿಂಗ್ ಡೋರ್ ಓಪನ್ ಮಾಡೋ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇದೆಲ್ಲ ನೀವು ಪಿಂಕ್ ಲೈನ್ ಮೆಟ್ರೋ ಹತ್ತುವಾಗ ಗೊತ್ತಾಗುತ್ತೆ, ಓಕೆನಾ ಗೈಸ್. ಇವಾಗ ವೀಡಿಯೋ ಬರ್ತಾಯಿದೆ ನೋಡಿ, ಅದು ಹೆಬ್ಬಾಳದಿಂದ ಕೆಂಪಾಪುರ ತನಕ ನಾನು ತೆಗೆದಿರೋದು ಟೂವರ್ಡ್ಸ್ ಸೈಡು. ಕೆಂಪಾಪುರದಿಂದ ಹೆಬ್ಬಾಳ ಸೈಡ್ ನೀವು ನೋಡಿರ್ಬೋದು, ಓಕೆನಾ ಗೈಸ್. ಇದು ಪಿಂಕ್ ಲೈನ್ ಮೆಟ್ರೋದು. ಪಿಂಕ್ ಲೈನ್ ಆಲ್ರೆಡಿ 4 ಮೆಟ್ರೋ ಟ್ರೈನ್ ಇದೆ ಗೈಸ್. ಇವು 5th ಮೆಟ್ರೋನು BMLಯಿಂದ ಬರುತ್ತೆ, ಅದು ಡ್ರೈವ್ಲೆಸ್ ಮೆಟ್ರೋನೇ, ಓಕೆನಾ ಗೈಸ್. ಇದೇ ಪಿಂಕ್ ಲೈನ್ ಅಪ್ಡೇಟು. ಯಾರು ಪಿಂಕ್ ಲೈನ್ ಕೇಳ್ತಾಯಿದ್ರೆ ಇದೇ ಅಪ್ಡೇಟ್ ಇದೆ. ನೆಕ್ಸ್ಟ್ ಬ್ಲೂ ಲೈನ್ ಗೈಸ್. ಬ್ಲೂ ಲೈನ್ದು ಯಾರೋ ಕೇಳ್ತಾಯಿದ್ರಿ ಏನು ಅಪ್ಡೇಟ್ ಅಂತ. ಬ್ಲೂ ಲೈನ್ದು ಅಪ್ಡೇಟ್ ಏನಂದರೆ KR ಪುರಮಿಂದ ಸಿಲ್ಕ್ ಬೋರ್ಡ್ ಬಂದು 75% ವರ್ಕ್ ಆಗಿರೋದು, ಅದು ಹೇಳಿರ್ತಾರೆ ನ್ಯೂಸಲ್ಲಿ. 75% ಅಂತ. ಬೇರೆ ಪಿಲ್ಲರು ಇದು ಸ್ಟೇಷನ್ ವರ್ಕ್ ಇನ್ನೂ ಮುಗ್ದಿಲ್ಲ ಗೈಸ್. ಸ್ಟೇಷನ್ ವರ್ಕ್ ಆಗಿರೋದು 50-50ನೇ. ಅದು ಈ ಇಯರಲ್ಲಿ ಟ್ರಯಲ್ಸ್ ರನ್ ಅಕ್ಟೋಬರ್ನೇ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಬೈಪ್ನಳ್ಳಿ ಡಿಪೋಯಿಂದ ಹಿಡ್ದು ನಮಗೆ ಬೆಳ್ಳಂದೂರು ತನಕ ಟ್ರಯಲ್ಸ್ ರನ್ ಮಾಡೋಣ. ಈ ಬೆಳ್ಳಂದೂರಿಂದ ಹಿಡ್ದು
ಸಿಲ್ಕ್ ಬೋರ್ಡ್ ಬಂದು ಈ ಇಯರ್ ಎಂಡಲ್ಲಿ ಟ್ರಯಲ್ಸ್ ಮಾಡಿ, ಯಾಕಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ಇನ್ನೂ ಹೋಗ್ತಾಯಿದೆ ಗೈಸ್. ಸ್ಟೇಷನ್ ವರ್ಕ್ ಮುಗಿಬೇಕು. ಕಸ್ತೂರಿ ನಗರ ಹೆಬ್ಬಾಳ ಬಂದ್ಬಿಟ್ಟು ತುಂಬ ಲೇಟ್ ಇದೆ ಗೈಸ್. ಅಲ್ಲಿ ಇನ್ನೂ 2 ವರ್ಷನೂ ಆಗ್ಬೋದು ಚಾನ್ಸಸ್ ಇದೆ. ಹೆಬ್ಬಾಳ ಅಂದರೆ ಏರ್ಪೋರ್ಟ್ಗೆ ಬಂದು ಅದು ಮಾಡೋಕ್ಕೆ ಚಾನ್ಸಸ್ ಇದೆ ಗೈಸ್. ನೋಡೋಣ ಏನೇನು ನಡೆಯುತ್ತಂತ, ಎಲ್ಲ ಅವ್ರ ಕೈಲೇ ಇದೆ. ಚಾನ್ಸಸ್ ಇದೆ ಅಂತ ನಾನು ಹೇಳಿದೆ, ಓಕೆನಾ ಗೈಸ್. ಈ ಕೆ ಆರ್ ಪುರಮಿಂದ ಹೆಬ್ಬಾಳ್ ಸೈಡಲ್ಲಿ ಬಂದು ತುಂಬ ಕನ್ಸ್ಟ್ರಕ್ಷನ್ ಇದೆ. ಮೆಟ್ರೋ ಸ್ಟೇಷನ್ದು, ನಾಗವಾರ ಮೆಟ್ರೋ ಸ್ಟೇಷನ್ ಇಂಟರ್ಚೇಂಜ್ ಎಲ್ಲ ಇದೆ ಗೈಸ್. ಅದು ವೀಡಿಯೋದಲ್ಲೇ ನೀವು ನೋಡಿರ್ತೀರ ಎಲ್ಲ. ಇವಾಗ ವೀಡಿಯೋಸಲ್ಲಿ ನಾನು ತೋರಿಸಿದ್ದೀನಿ ನೋಡಿ, ಆ ಥರ ಇದೆ. ಮುಂದಕ್ಕೆ ಏನಾಗುತ್ತೆ ನಾನು ಅಪ್ಡೇಟ್ ಮಾಡ್ತೀನಿ ಗೈಸ್. ಯಾಕಂದರೆ ತುಂಬ ಸ್ಲೋಗೆ ನಡೀತಿದೆ ಕನ್ಸ್ಟ್ರಕ್ಷನ್ ಆ ರೂಟಲ್ಲಿ. ನೋಡೋಣ, ಈ ವರ್ಷದಲ್ಲಿ ತಿರ್ಗಿ ಒಂದು ವೀಡಿಯೋ ಬರುತ್ತೆ, ಅದ್ರಲ್ಲಿ ನೋಡ್ತೀರ ನೀವು. ಪಿಂಕ್ ಲೈನ್ ಓಪನ್ ಆದರೆ ಅದು ವೀಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ ಗೈಸ್. ಹೆಬ್ಬಾಳದಿಂದ ಏರ್ಪೋರ್ಟ್ ಬಂದು ವೀಡಿಯೋ ಬರುತ್ತೆ ಇನ್ನೊಂದು 1 ವೀಕ್ ಆರ್ 2 ವೀಕ್ಸಲ್ಲಿ. ಅದು ಅಪ್ಡೇಟ್ ನೋಡೋಣ. ಮತ್ತು ಇದು ಓಪನಿಂಗ್ಸ್ ಹೇಳಿದ್ರಿದ್ದಾನೆ, ಮಾರ್ಚ್ಗೆ ಓಪನ್ ಆಗ್ತದೆ ನೆಕ್ಸ್ಟ್ ಇಯರಲ್ಲಿ. ಕೆ ಆರ್ ಪುರಮ್ದು ಸಿಲ್ಕ್ ಬೋರ್ಡ್ ನೆಕ್ಸ್ಟ್ ಇಯರ್ ಓಪನ್ ಆಗುತ್ತೆ ಗೈಸ್. ಅದು ಎಂಡಲ್ಲೇ ಆಗ್ಬೋದು ಅನಿಸ್ತಿದೆ. ಕಸ್ತೂರಿ ನಗರ ಹೆಬ್ಬಾಳ ಬಂದ್ಬಿಟ್ಟು ಆಲ್ಮೋಸ್ಟ್ 2028 ಆಗ್ಬೋದು ಗೈಸ್. ಏರ್ಪೋರ್ಟದು 2027 ಎಂಡಿಗೆ ಓಪನ್ ಆಗ್ಬೋದು ಅನಿಸ್ತಾಯಿದೆ. ಯಾಕಂದರೆ ಕನ್ಸ್ಟ್ರಕ್ಷನ್ ಹೆಂಗೆ ಬೇಕಂದು ಹೋಗ್ಬೋದು ಅಂತ ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು. ಯಾಕಂದರೆ ಡಿಪೋ ವರ್ಕ್ಸ್ ಎಲ್ಲ ಆಗಿಲ್ಲ ಅಂತ. ಇಷ್ಟೇ ಅಪ್ಡೇಟ್ ಗೈಸ್. ಬ್ಲೂ ಲೈನು, ಪಿಂಕ್ ಲೈನು, ಫೇಸ್ 3 ಎಲ್ಲ ಲ್ಯಾಂಡ್ ಅಕ್ವೈಸೇಷನ್ ಎಲ್ಲ ಆಗಿದೆ. ಅದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅತಿ ಶೀಘ್ರದಲ್ಲಿ. ಮೆಟ್ರೋ ಎಕ್ಸ್ಟೆನ್ಷನ್ ವೀಡಿಯೋದಲ್ಲ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಫೇಸ್ 3 ಇದೆಲ್ಲ ನೀವು ತಲೆ ಕೆಡ್ಸ್ಕೊಂಬೇಡಿ. ಇವಾಗಿರೋ ವೀಡಿಯೋಸ್ ನೋಡಿ. ಏನೇನು ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಕೇಳಿ, ನಾನು ಅಪ್ಡೇಟ್ ಮಾಡ್ತೀನಿ, ಓಕೆನಾ ಗೈಸ್. ಈ ವಿಡಿಯೋ ಎಲ್ಲ ನೋಡಬೇಡಿ, ಇದೆಲ್ಲ ಆಲ್ಮೋಸ್ಟ್ ಪಿಂಕ್ ಲೈನ್ದು ತೆಗ್ದಿರೋ ವೀಡಿಯೋ, ಓಕೆನಾ ಗೈಸ್. ಪಿಂಕ್ ಲೈನ್ ಓಪನ್ ಆಗುತ್ತೆ ಗೈಸ್, ವೆಯ್ಟ್ ಮಾಡೋಣ. ಯಾಕಂದರೆ 5th ರೇಕೋ ಬರುತ್ತೆ. ಯೆಲ್ಲೋ ಲೈನ್ದೆ ನೋಡಿ 17 ರೇಕ್ಸ್ ಬಂದುಬಿಟ್ಟಿದೆ. ಇವಾಗ ಇದೆಲ್ಲ ಬರ್ತಿದೆ. ಬ್ಲೂ ಲೈನ್ದು ಆಲ್ಮೋಸ್ಟ್ 2 ರೇಕ್ ಬಂದಿದೆ. ಟ್ರಯಲ್ಸ್ ರನ್ನಿಗೆ ರೆಡಿಯಾಗಿದೆ. ಅಲ್ಲಿ ಡಿಪೋಲಿ ಕನ್ಸ್ಟ್ರಕ್ಷನ್ ಮುಗಿದಿಲ್ಲ, ಓಕೆನಾ ಗೈಸ್. ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನೇನು ಡೌಟ್ ಇದೆ ಕಮೆಂಟ್ ಸೆಕ್ಷನಲ್ಲಿ. ವೀಡಿಯೋಸ್ ಲೇಟಾಗಿ ಬರುತ್ತೆ ಗೈಸ್, ಸ್ವಲ್ಪ ಶೇಕ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಗೈಸ್. ನನ್ನ ಸೈಡಿಂದ ನಾನು ಮಾಡೋ ವೀಡಿಯೋಗೆ ನೀವು ಸಪೋರ್ಟ್ ಮಾಡಬೇಕು. ತುಂಬ ಜನಕ್ಕೆ ಶೇಕ್ ಆಗುತ್ತೆ.